ನೀನ್ ಹೀರೋಯಿನ್ ಆಗಿ ಮಾಡಿದ್ ಒಂದು ಫಿಲಮ್ ಬಗ್ಗೆ. ಸೊ ಹೀರೋಯಿನ್ ಆಗಿ ಯು ಆಕ್ಟೆಡ್ ಇನ್ ಸಿಂಧು. ಹೌದು. ಅದ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅವರು ಪುಟ್ಟಣ್ಣ ಕಣಗಾಲ್ ಅವರ ಅಸಿಸ್ಟೆಂಟ್ ಆಗಿ ಏನೋ ವರ್ಕ್ ಮಾಡಿದ್ರು ಅಂತ ಹೇಳಿದ್ರು. ಮನೆಗೆ ಬಂದರು, ಮಾತಾಡಿದ್ರು. ಮತ್ತು ಇಟ್ ವಾಸ್ ಅ ವೆರಿ ಡಿಸೆಂಟ್ ಮೂವಿ. ಖುಷಿ ಆಯಿತು. ಆ್ಯಂಡ್ ಸ್ಮಾಲ್ ಬಜೆಟ್ ಮೂವಿ ಆಲ್ಸೋ. ಮತ್ತು ಆರ್ಟಿಸ್ಟ್ಗಳು ಯಾರಿದ್ದಾರೆ ಅಂದಾಗ ಶ್ರೀಧರ್ ಸರು ಮತ್ತು ಸಂಜಯ್ ಹೀರೋ ಆಗಿ ವರ್ಕ್ ಮಾಡ್ತಾಯಿದ್ರು. ಸೊ ಇಟ್ ವಾಸ್ ರಿಯಲಿ ಚಾಲೆಂಜಿಂಗ್. ಐ ವರ್ಕ್ಡ್ ಅಂದರೆ ಆ ಫಿಲಮ್ ಮಾಡಿದಾಗ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಆಯಿತು. ನಂಗೆ ಇನ್ನೊಂದು ಶ್ರೀಧರ್ ಸರ್ ಬಂದು ಒಂದು ಸೀನ್, ನಂದು ಶ್ರೀಧರ್ ಸರ್ದು ಒಂದು ಸೀನ್ ಇತ್ತು. ಸೊ ಅದರಲ್ಲಿ ನಾನು ಡೈಲಾಗ್ಸ್ ತೊಗೊಳ್ತಾ ಇದ್ದೆ. ಬಂದ್ಬಿಟ್ಟು ಬೇರೆ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ರು. ನಾನು ಸಡನ್ನಾಗಿ ಅವ್ರು ನೋಡ್ಬಿಟ್ಟು ಸರ್ ನಂಗೆ ಕನ್ನಡ ಬರುತ್ತೆ ಅಂತ ಅಂದೆ. ಅರೆ ನಿಮ್ಗೆ ಕನ್ನಡ ಬರುತ್ತಾ ಅಂದರು. ಹೌದು ಅಂದೆ. ಅಯ್ಯೋ ಇಲ್ಲ, ಎಲ್ಲ ಹೀರೋಯಿನ್ಗಳು ಬೇರೆ ಲ್ಯಾಂಗ್ವೇಜಿಂದಾನೇ ಬರ್ತಾ ಇದ್ದಾರೆ, ಸೊ ನೀವು ಬೇರೆ ಲ್ಯಾಂಗ್ವೇಜಿಂದ ಬಂದಿರಬೇಕು ಅಂತ ಅಂದ್ಕೊಂಡೆ, ಸಾರಿ ಅಂತಂದ್ರು. ಆಮೇಲೆ ನಾವು ಆ ಡೈಲಾಗ್ಸ್ನ ತೊಗೊಂಡು ಒಂದು ಸೀನು ನಂದು ಅವ್ರದ್ದು ವಿ ಡಿಡ್ ಇಟ್. ಹಿ ವಾಸ್ ವೆರಿ ಹ್ಯಾಪಿ. ಸ್ಟಿಲಿಂಗ್ ಪರವಾಗಿಲ್ಲ, ಕನ್ನಡದ ಹುಡುಗಿನೇ ಹಾಕ್ಕೊಂಡಿದ್ದಾರೆ ಅಂತ ಖುಷಿ ಆಯಿತು ಅಂತ ಅಂದ್ಬಿಟ್ಟು ವಿ ಡಿಡ್ ದಟ್ ಸೀನ್.